ಸಂಪುಟ ಸರ್ಜರಿನ ಪವರ್ ಶೇರಿಂಗ್ ಫಿಕ್ಸ್ ಹಾಗಾದ್ರೆ ಈ ಎರಡು ಪ್ರಶ್ನೆಗಳು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಸರ್ಜರಿ ವಿಚಾರ ಜೊತೆಗೆ ಪವರ್ ಶೇರಿಂಗ್ ವಿಚಾರ. ಸಂಪುಟ ಸರ್ಜರಿ ಆಗತ್ತಾ ಅಥವಾ ಪವರ್ ಶೇರಿಂಗ್ ಫಿಕ್ಸ್? ಕುರ್ಚಿ ಫೈಟ್ ಅಲ್ಲಿ ದೆಹಲಿಯಲ್ಲಿ ಸಿಗಲಿದ್ಯಾ ಉತ್ತರ? ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದಿಲ್ಲಿಗೆ ಸಿಎಂ ಡಿಸಿಎಂ. ಪ್ರತ್ಯೇಕವಾಗಿ ದೆಹಲಿಗೆ ತೆರಳಿರುವ ಸಿದ್ದು ಡಿಕೆಶಿ ಇಂದು ಬೆಳಗ್ಗೆ 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್. ಬಹಳ ಮಹತ್ವದ ಚರ್ಚೆ ಆಗತ್ತೆ. ಹೈಕಮಾಂಡ್ ಜೊತೆ ಇಂದು ಸಿದ್ದರಾಮಯ್ಯ ಸಭೆ. ಮೊದಲಿಗೆ ರಾಹುಲ್ ಖರ್ಗೆ ವೇಣುಗೋಪಾಲ್ ಚರ್ಚೆ. ರಾಜ್ಯದ ಬೆಳವಣಿಗೆ ಬಗ್ಗೆ ಮೂವರ ಮಾತುಕತೆ. ದೆಹಲಿಯ ಇಂದಿರಾ ಭವನದಲ್ಲಿ ನಡೆಯಲಿದೆ ಈ ಒಂದು ಸಭೆ. ಬಳಿಕ ಸಿದ್ದರಾಮಯ್ಯ ಕರೆಸಿಕೊಂಡು ಮೀಟಿಂಗ್. ಈಗಾಗಲೇ ದಿಲ್ಲಿಯಲ್ಲಿ ಬೀಡು ಬಿಟ್ಟಿರುವ ಶಾಸಕರು, ದಿಲ್ಲಿಯಲ್ಲಿರುವ ಸಚಿವರು, 45 ಶಾಸಕರು, ಎಂಎಲ್ಸಿಗಳು. ಇದು ಮತ್ತಷ್ಟು ಶಾಸಕರು ದೆಹಲಿಗೆ ದೌಡಾಯಿಸುವ ಸಾಧ್ಯತೆಗಳಿದ್ದಾವೆ. ಸಂಪುಟ ಸರ್ಜರಿ ಆಗತ್ವಾ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಎಂಬ ಪ್ರಶ್ನೆ ಹಲವು ದಿನಗಳಿಂದ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ನೀಡಿರಲಿಲ್ಲ. ಆದ್ರೆ ಇವತ್ತು ಬಹಳ ಮಹತ್ವದ ಒಂದು ಮೀಟಿಂಗ್ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗಿಗೆ ಆಲ್ರೆಡಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಜೊತೆ ಸಿದ್ದು ಮೀಟಿಂಗಿಗೆ ಕೌಂಟ್ ಡೌನ್. ರಾಜ್ಯದ ಬೆಳವಣಿಗೆ ಬಗ್ಗೆ ಸಭೆ ನಡೆಸಲಿರುವ ರಾಹುಲ್, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಭಾಗಿ. ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿರುವ ಸಿಎಂ. ಗ್ರೀನ್ ಸಿಗ್ನಲ್ ಸಿಕ್ಕರೆ ವಾರದಲ್ಲಿ ಸಂಪುಟ ಪುನರ್ರಚನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಜಿಬಿಎ ಚುನಾವಣೆ, ಸ್ಥಳೀಯ ಚುನಾವಣೆಗಳ ಬಗ್ಗೆಯೂ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಅವರ ಮೀಟಿಂಗಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕೇವಲ ಈ ಒಂದು ಪವರ್ ಶೇರಿಂಗ್ ವಿಚಾರ, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಅಷ್ಟೇ ಅಲ್ಲ, ಎಲೆಕ್ಷನ್ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಈ ಒಂದು ಜಿಬಿಎ ಚುನಾವಣೆ ಏನಿದೆ, ಈ ಒಂದು ಜಿಬಿಎ ಚುನಾವಣೆಯನ್ನ ಆಗಸ್ಟ್ 31ರ ಒಳಗೆ ಮಾಡಲೇಬೇಕು ಅಂತ ಆಲ್ರೆಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ಒಂದು ಚುನಾವಣೆಯನ್ನು ಯಾವ ರೀತಿ ಫೇಸ್ ಮಾಡಬೇಕು, ಜೊತೆಗೆ ಒಂದು SIR ವಿಚಾರ ಆಗಿರಬಹುದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಏಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆಗಿನಿಂದಲೂ ಕೂಡ ಒಬ್ಬರ ಬಳಿ ಒಂದೇ ಹುದ್ದೆ ಇರಬೇಕು ಎಂಬ ವಿಚಾರ ಕೂಡ ಚರ್ಚೆಯಾಗಿತ್ತು. ಹಾಗಾಗಿ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳಿದ್ದಾವೆ. ಮೊದಲ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆಶಿಗಿಲ್ಲ ಆಹ್ವಾನ. ಸಿದ್ದರಾಮಯ್ಯ ಜೊತೆ ಸಭೆಯ ಬಳಿಕ ಡಿಕೆಶಿ ಜೊತೆ ಸಭೆ. ಸಭೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಪಟ್ಟು ಸಾಧ್ಯತೆ ಇದೆ. ಖರ್ಗೆ, ಕೆಸಿ ವೇಣುಗೋಪಾಲ್ ಚರ್ಚೆ ನಡೆಸಲಿರುವ ಡಿಕೆ ಶಿವಕುಮಾರ್. ಇನ್ನು ಮೊದಲ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿಲ್ಲ. ಸಿದ್ದರಾಮಯ್ಯ ಜೊತೆ ಸಭೆಯನ್ನ ಮಾಡ್ತಾರೆ ಮೊದಲ ಸುತ್ತಿನಲ್ಲಿ. ಆ ಒಂದು ಸಭೆ ಆದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಸಭೆಯನ್ನ ಮಾಡ್ತಾರೆ. ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಶತಾಯ ಗತಾಯ ಕುರ್ಚಿ ಬೇಕೇ ಬೇಕು ಎಂಬ ಪಟ್ಟು ಹಿಡಿಯುವ ಸಾಧ್ಯತೆಗಳು ಕೂಡ ಇದ್ದಾವೆ. ಕೊಟ್ಟ ಮಾತಿನಂತೆ ನಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿತ್ತು, ಆ ಒಂದು ಮಾತುಕತೆಯ ಪ್ರಕಾರ ನಡ್ಕೊಳ್ಬೇಕು ಅಂತ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳಿರುತ್ತೆ. ಇನ್ನು ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಕೆಸಿ ವೇಣುಗೋಪಾಲ್ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಕೂಡ ಮಾಡ್ತಾರೆ. ಇನ್ನು ರಾಜ್ಯಸಭೆ ಎಂಎಲ್ಸಿ ಚುನಾವಣೆಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇಂದಿನ ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ಸ್ಪಷ್ಟ ಚಿತ್ರಣ. ಪಟ್ಟಕ್ಕಾಗಿ ಪಟ್ಟು ಹಿಡಿದಿರೋ ಡಿಕೆಶಿಗೆ ಸಿಗುತ್ತಾ ಗುಡ್ ನ್ಯೂಸ್, ಅಥವಾ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ? ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಗುತ್ತಾ ಮಂತ್ರಿಗಿರಿ ಭಾಗ್ಯ? ಹಾಗಾದ್ರೆ ಇಂದಿನ ಸಭೆಯತ್ತ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ.
ಇಂದಿನ ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆಗಳಿದ್ದಾವೆ. ಪಟ್ಟಕ್ಕಾಗಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ? ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮಂತ್ರಿಗಿರಿಯ ಭಾಗ್ಯ ಸಿಗುತ್ತಾ? ಇಂದಿನ ಸಭೆಯತ್ತ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ ನೆಟ್ಟಿದೆ. ಎಲ್ಲಾ ಒಂದು ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಸಿಗುವ ಸಾಧ್ಯತೆಗಳಿದ್ದಾವೆ. ಬಹಳ ಮುಖ್ಯವಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ಈಡೇರುತ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ 3-4 ಬಾರಿ ಗೆದ್ದಿರುವಂತಹ ಶಾಸಕರು ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ರು. ಅವ್ರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ನೀಡುತ್ತಾ ಹೈಕಮಾಂಡ್, ಅಥವಾ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾ ಇದ್ದಾರೆ. ಆ ಒಂದು ಸ್ಟ್ರಾಟಜಿಲಿ ವರ್ಕೌಟ್ ಆಗತ್ತಾ? ಇಂದಿನ ಸಭೆಯತ್ತ ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ ನೆಟ್ಟಿದೆ. ಏನ್ ಆಗತ್ತೆ ಎಂಬ ಕುತೂಹಲ ಕೂಡ ಇದೆ.